ಹಾವೇರಿ ನಗರದ ಆಕ್ಸ್ಫರ್ಡ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಹಾವೇರಿ ತಾಲೂಕಿನ ಪದಾಧಿಕಾರಿಗಳು ಪದಗ್ರಹಣ ಸಮಾರಂಭ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಬೆನ್ನೂರರವರು ಮಾತನಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸತೀಶ್ ಕುಲಕರ್ಣಿಯವರ ಸಂಘಟನೆಯ ಕುರಿತು ಮಾತನಾಡಿ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶೇಖರ ಭಜಂತ್ರಿಗೆ ತಾಲೂಕು ಅಧ್ಯಕ್ಷ ವೀರೇಶ ಹಿತ್ತಲಮನೆಗೆ, ತಾಲೂಕು ಕಾರ್ಯದರ್ಶಿ ಪ್ರವೀಣ ಹುರ್ಕಡ್ಲಿಗೆ, ಖಜಾಂಚಿಯಾಗಿ ಪದಗ್ರಹಣವನ್ನು ಪರಶುರಾಮ ಗಚ್ಚಿನಮನೆಯವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕೆಪಿ ಬ್ಯಾಡಗಿ, ಪ್ರಶಾಂತ್ ಕುಮಾರ್ ಬೆನ್ನೂರ, ರಾಮಮೋಹನ್ ರಾವ್ ಹರ್ತಿ, ವಸಂತ್ ಕುಮಾರ್, ಚೇತನ್ ಕುಮಾರ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಸುರೇಶ್ ಬೇವಿನಮರದ, ವಿಜಯ್ ವಾಯ್ಸ್ ನ್ಯೂಸ್ ಕನ್ನಡ, ಹಾವೇರಿ. ಹಾಗೂ ನಮ್ಮೊಟ್ಟಿಗೆ ಈ ಹಾವೇರಿ ಘಟಕದ ಕಾರ್ಯಕೆಲಸಗಳನ್ನ ಸುಗಮವಾಗಿ ಯಾವಾಗಲೂ ನಾವು ಹಿಂಜರ್ಕೊಂಡ್ರು ಕೂಡ ನಮ್ಮನ್ನ ಬಿಡದಂಗ ಜಕ್ಕೊಂಡು ಹೋಗ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಪರಶುರಾಮ್ ಗಚ್ಚಿನಮನೆ ಸರ್ ಅವರೇ, ಹಾಗೂ ಈ ಕಾಲೇಜಿನ ಆಡಳಿತ ಮಂಡಳಿ ಪ್ರಶಾಂತ್ ಬೆನ್ನೂರ್ ಸರ್ ಅವರೇ, ಹಿರಿಯರಾಗಿರ್ತಕ್ಕಂಥ ರಾಮಮೋಹನ್ ಸರ್ ಅವರೇ, ನಮ್ಮ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು, ಜಿಲ್ಲಾ ಸದಸ್ಯರು, ಹಾಗೂ ವಿವಿಧ ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸನ್ಮಿತ್ರರೇ, ಒಂದು ವಿದ್ಯಾರ್ಥಿಗಳೇ, ಬಹುಶಃ ಒಂದು ಸಂಘಟನೆ, ಆ ಸಂಘಟನೆಯನ್ನ ಕಡಿಮೆ ಆಗ್ತಾ ಬಂತು, ಅದರ ಸ್ಟ್ರೆಂತ್ ಕೂಡ ಕಡಿಮೆ ಆಯಿತು ಅಂತಕ್ಕಂಥದ್ದು ಅವತ್ತು ನಮ್ಮ ಪ್ರೊಫೆಸರ್ ಮೋಹನ್ ಸಿದ್ಧಾಂತಿ ಅವರು ಸರ್, ಸಿದ್ಧಾಂತಿ ಸರ್, ಸಂಕನೂರ್ ಸರ್, ಲಿಂಗಯ್ಯ ಸರ್, ಬೇವಿನಮರ ಸರ್, ರಾಜ್ಯದ ಬಾಗಲಕೋಟೆ ಜಿಲ್ಲೆ, ಬಿಜಾಪುರ, ಕಾರವಾರ ಜಿಲ್ಲೆ, ಮತ್ತೆ ಏನು ರಾಯಚೂರು ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ದಾವಣಗೆರೆ, ಶಿವಮೊಗ್ಗ, ಹಿಂಗ ಉತ್ತರ ಕರ್ನಾಟಕದಲ್ಲಿ ತಮ್ಮ ಪ್ರಾಬಲ್ಯವನ್ನು ಬೆಳೆಸಿಕೊಡ್ತೀವಿ ಅಂತ. ಕರ್ನಾಟಕ ರಾಜ್ಯಾದ್ಯಂತ ಅಂದ್ರೆ ದಕ್ಷಿಣ ಕಡೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಅಲ್ಲೊಂದು ಒಕ್ಕೂಟ ಇತ್ತು. ಹಂಗಾಗಿ ಇದಕ್ಕೆ ನಾವು ಧಾರವಾಡದಲ್ಲಿ ಹೆಸರು ಮೇಲೆ ರಿಜಿಸ್ಟರ್ಡ್ ಆಗಿದೆ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ರಿಜಿಸ್ಟರ್ಡ್ ಧಾರವಾಡ ಅಂದ್ಕೊಳ್ಳಿ. ಇವರೆಲ್ಲ ನೆಗ್ಲೆಕ್ಟ್ ಮಾಡಕ್ಕೆ ಏನಂದ್ರೆ ಎಲ್ಲ ಧಾರವಾಡ ಸಣ್ಣ ಸಂಘ